ಜೇನುತುಪ್ಪ ಮತ್ತು ಹಾಲನ್ನು ಒಟ್ಟಿಗೆ ಸೇರಿಸಿ ಸೇವನೆ ಮಾಡಬಹುದಾ ಅನ್ನೋ ಹಾಲು ಜೇನು ಒಂದಾದ ಹಾಗೆ ನಿನ್ನ ಜೀವನ ಅಂತ ಹೇಳಿ ಬಿಸಿಯಾದ ಪದಾರ್ಥದಲ್ಲಿ ಹಾಕಬಾರ್ದು. ಡೇಂಜರಸ್ ಪಾಯ್ಸನ್. ನೀವು ಏನೇ ಮಾಡಿಸಿದ್ರು, ಏನು ಗೋಲ್ಡು ಡೈಮಂಡ್ ಏನು ಮಾಡಿಸಿದ್ರು ಬರದೇ ಇರತಕ್ಕಂಥ ಶೈನಿಂಗ್ ಇದ್ರಲ್ಲಿ ಬರ್ತದೆ. ಪ್ರಯೋಗ ಮಾಡಿ ನೋಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಜೇನುತುಪ್ಪ ಮತ್ತು ಹಾಲನ್ನು ಒಟ್ಟಿಗೆ ಸೇರಿಸಿ ಸೇವನೆ ಮಾಡಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹಾಲಿನೊಂದಿಗೆ ಬೇರೆ ಯಾವ ಪದಾರ್ಥಗಳನ್ನು ಬೆರೆಸಬೇಕು, ಯಾವ ಪದಾರ್ಥಗಳನ್ನು ಬೆರೆಸಬಾರ್ದು ಅನ್ನೋದ್ರ ಬಗ್ಗೆನೇ ವಿಶೇಷ ಅಧ್ಯಾಯವನ್ನು ಆಚಾರ್ಯರು ಹೇಳ್ತಾರೆ. ಅಲ್ಲಿ ಹಾಲಿನೊಂದಿಗೆ ಹರಿತೆಕ್ಕಿ ಚೂರ್ಣ ಆಗಿರ್ಬೋದು, ಮತ್ತು ಹಾಲಿನೊಂದಿಗೆ ಕಾಳುಮೆಣಸಾಗಿರ್ಬೋದು, pippali ಆಗಿರ್ಬೋದು, ಅರಿಶಿನ ಮತ್ತು ಸೈಂಧವ ಲವಣ ಹಾಗೂ ಮಾವಿನ ಹಣ್ಣು, ಅದರ ಜೊತೆಗೆ ಜೇನು ತುಪ್ಪ, ಈ ರೀತಿ ಪದಾರ್ಥಗಳನ್ನು ಬೆರೆಸಿ ಸೇವನೆ ಮಾಡಬಹುದು ಅನ್ನುವ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಿದ್ರೆ ಈಗ ಹಾಲಿನೊಂದಿಗೆ ಜೇನು ಬೆರೆಸಬಹುದು ಅನ್ನೋ ವಿಚಾರ ನಮಗೆ ತಿಳಿತು. ಇದನ್ನು ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದಾವೆ ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋಣ. ಹಾಲಿನೊಂದಿಗೆ ಜೇನು ಒಂದು ಕನ್ನಡದಲ್ಲಿ ಹಾಡಿದೆ ನೋಡಿ, ಹಾಲು ಜೇನು ಒಂದಾದ ಹಾಗೆ ನಿನ್ನ ಜೀವನ ಅಂತ ಹೇಳಿ. ಹಾಲು ಜೇನು ನಮ್ಮ ಹಿರಿಯರು ಪರಂಪರಾಗತವಾಗಿ ತಮ್ಮ ಆಹಾರ ಪದ್ಧತಿಯನ್ನಾಗಿ ಸೇವನೆ ಮಾಡತಕ್ಕಂಥದ್ದನ್ನು ಈ ಹಾಡಿನ ಮೂಲಕ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮಗೆಲ್ಲ ಮನಮುಟ್ಟುವ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ಸೊಗಸಾಗಿ ತಿಳಿಸಿದ್ದಾರೆ. ಈ ಹಾಲು ಜೇನು ಸೇರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ವಾತ ಮತ್ತು ಪಿತ್ತ ಕಫದೋಷಗಳನ್ನು ಸಮತೋಲನವಾಗಿರತಕ್ಕಂಥ ಶಕ್ತಿಯಾಗಿದ್ದು ಕೆಲಸ ಮಾಡ್ತದೆ. ಈ ಜೇನುತುಪ್ಪ ಇದೆಯಲ್ಲ, ಈ ಜೇನುತುಪ್ಪ ಮಧುತೋ ಮಧುರಂ, ಆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ನಮ್ಮ ಆಚಾರ್ಯರು, ಮಧುತೋ ಮಧುರಂ ಕಷಾಯ ಅನುರಸಂ ವೃಕ್ಷಂ ಶೀತಂ ಅಂತ ಹೇಳ್ತಾರೆ. ಅಂದರೆ ಜೇನುತುಪ್ಪ ಮಧುರ ರಸವನ್ನು ಹೊಂದಿದೆ, ಅದರ ಜೊತೆಗೆ ಅದರಲ್ಲಿ ಕಷಾಯ ಅನುರಸವೂ ಕೂಡ ಇದೆ, ಸಿಹಿ ಮತ್ತು ಒಗರಿದೆ ಜೇನುತುಪ್ಪ. ಹಾಗೆ ಅದು ವೃಕ್ಷ ಅಂದರೆ ಒಣಗಿಸುವ ಕೆಲಸವನ್ನು ಮಾಡ್ತದೆ. ಮತ್ತು ಗುಣಧರ್ಮದಲ್ಲಿ ಶೀತ. ಭಾಳ ಜನ ತಿಳ್ಕೊಂಡಿದ್ದಾರೆ ಜೇನುತುಪ್ಪ ಅಂದರೆ ಉಷ್ಣ ಅಂಥೇಳಿ, ಆದರೆ ಜೇನುತುಪ್ಪ ಉಷ್ಣ ಅಲ್ಲ, ಅದು ಶೀತವೀರ್ಯ ಗುಣಧರ್ಮವನ್ನು ಹೊಂದಿದೆ ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರದ ಒಂದು ಪದಾರ್ಥ ವಿಜ್ಞಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಿದ್ರೆ ಹಾಲಿನ ಪದಾರ್ಥ ವಿಜ್ಞಾನ ಏನು? ಅದು ಸ್ನಿಗ್ಧವಾಗಿದೆ, ಅದು ಕೂಡ ಶೀತವೀರ್ಯ ಗುಣಧರ್ಮವನ್ನು ಹೊಂದಿದೆ, ಅದು ಮಧುರ ಗುಣಧರ್ಮವನ್ನು ಹೊಂದಿದೆ. ಹೀಗೆಲ್ಲ ನೋಡೋದಾದರೆ ಜೇನು ಬೆರೆಸಿದಾಗ ವೃಕ್ಷ ಅದರಲ್ಲಿ ಗುಣ ಇರೋದರಿಂದ ಕಫವಿಕಾರ ಆಗದ ಹಾಗೆ ಅದು ನೋಡ್ತದೆ. ಎರಡರಲ್ಲೂ ಮಧುರ ಗುಣಧರ್ಮ ಇರೋದರಿಂದ ಅದು ನಮ್ಮ ಪಿತ್ತ ವಿಕಾರವನ್ನು ತಡೆಗಟ್ತದೆ. ಸ್ನಿಗ್ಧ ಗುಣಧರ್ಮ ಇರೋದರಿಂದ ಅದು ವಾತಜ ವ್ಯಾಧಿಗಳನ್ನು ಬರದಂತೆ ತಡೀತದೆ. ಆಯ್ತಲ್ಲ, ಮೂರೂ ದೋಷಗಳ ಸಮತೋಲನವಾಗಿಡಲಿಕ್ಕೆ ಈ ಒಂದು ಹಾಲು ಜೇನು ಉಪಯುಕ್ತವಾಗಿ ಕೆಲಸ ಮಾಡುತ್ತೆ. ಹಾಗಿದ್ರೆ ಇದನ್ನು ಯಾವ್ಯಾವ ಸಮಸ್ಯೆಗಳನ್ನು ನಾವು ಸರಿ ಮಾಡ್ಕೊಳ್ಳೋದ್ರಲ್ಲಿ ಉಪಯೋಗ ಮಾಡ್ಬೋದು? ಯಾರು ತೂಕ ಜಾಸ್ತಿ ಮಾಡಬೇಕು ಅಂತಿರ್ತಾರೆ ಅವರು ಸಹ ಬೆಳಗ್ಗೆ 1 ಲೋಟ ಕುದಿಸಿ ಆರಿಸಿದ ಹಾಲಿನಲ್ಲಿ ತಣ್ಣಗಾಗಬೇಕು. ಯಾವುದೇ ಕಾರಣಕ್ಕೂ ಜೇನನ್ನು ಬಿಸಿಯಾದ ಪದಾರ್ಥದಲ್ಲಿ ಹಾಕಬಾರ್ದು. ಹಾಕಿದರೆ ಅದು ವಿಷ ಆಗುತ್ತೆ. ಜೇನು ಬಿಸಿ ಮಾಡಿದ್ರೆ ಡೇಂಜರಸ್ ಪಾಯ್ಸನ್. ಹಾಗಾಗಿ 1 ಲೋಟ ಕುದಿಸಿ ಆರಿಸಿದ ಹಾಲಿಗೆ 1 ಚಮಚ ಜೇನನ್ನು ಬೆರೆಸಿ ಸೇವನೆ ಮಾಡೋದ್ರಿಂದ ಬೆಳಗ್ಗೆ ನಮ್ಗೆ ಅದ್ಭುತವಾದ ಟಾನಿಕ್ ಆಗುತ್ತೆ. ಇದು ಒಂದು ವೃಕ್ಷವಾಗಿ ಕೆಲಸ ಮಾಡ್ತದೆ, ಒಂದು ಬಲ್ಯ ಮತ್ತು ಭ್ರೂಮಣವಾಗಿ ಕೆಲಸ ಮಾಡ್ತದೆ. ಬಲ್ಯ ಅಂದರೆ ಶರೀರಕ್ಕೆ ಬಲವನ್ನು ಹೆಚ್ಚಿಸೋದು, ಭ್ರೂಮಣ ಅಂದರೆ ಶರೀರದ ಒಂದು ವಿಕಾಸ ಬೆಳವಣಿಗೆಯನ್ನು ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಹಾಗಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಹಾಲು, ಅದರ ಜೊತೆಗೆ 1 ಚಮಚ ಜೇನನ್ನು ಬೆರೆಸಿ ನಾವು ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗ್ತದೆ, ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಇದು ನಮ್ಮ ಮಾಂಸಖಂಡಗಳನ್ನು ಬಲಿಷ್ಠಗೊಳಿಸುತ್ತೆ.
ನರಮಂಡಲವನ್ನು ಬಲಿಷ್ಠಗೊಳಿಸುತ್ತೆ. ಅದಕ್ಕೆ ಕೈ ಕಾಲು ಜೋಮು, ಸುಸ್ತು, ನಿಶಕ್ತಿ ಇವೆಲ್ಲ ಕಮ್ಮಿ ಆಗ್ತದೆ. ಮತ್ತು ವೇಟ್ ಗೇನ್ ಆಗಲಿಕ್ಕೆ, ಅದು ಹೆಚ್ಚಾಗಲಿಕ್ಕೆ, ತೂಕ ಹೆಚ್ಚಾಗಲಿಕ್ಕೆ ಉಪಯೋಗ ಆಗ್ತದೆ. ಅದಷ್ಟೇ ಅಲ್ಲದೆ ಇದರವನ್ನು ಸೇವನೆಯನ್ನು ಮಾಡೋದ್ರಿಂದ ನಮ್ಮ ಚರ್ಮದ ಕಾಂತಿ ವೃದ್ಧಿ ಆಗುತ್ತೆ, ಚರ್ಮ ಪಳಪಳ ಹೊಳಿಲಿಕ್ಕೆ ಶುರುವಾಗ್ತದೆ. ಅದೇ ಹಾಲು ತುಪ್ಪವನ್ನು, ಜೇನುತುಪ್ಪವನ್ನು ಬೆರೆಸಿರ್ತಕ್ಕಂಥ ಮಿಶ್ರಣ, ಒಂದು 100 ml ಹಾಲಿಗೆ ಒಂದು 2 ಚಮಚ ಜೇನುತುಪ್ಪವನ್ನು ಬೆರೆಸಿ ಮಿಶ್ರಣ ಮಾಡಿ ಅದನ್ನ ಮೈಗೆಲ್ಲ ಉಜ್ಜಿ ಸ್ನಾನ ಮಾಡಿ, ನೀವು ಯಾವ ಜಗತ್ತಿನಲ್ಲಿ ಯಾವ ಬ್ಯೂಟಿ ಪಾರ್ಲರ್ಗೆ ಹೋದರೂ ಬರದೇ ಇರತಕ್ಕಂಥ ಶೈನಿಂಗು ನಿಮಗೆ ಇದರಲ್ಲಿ ಬರ್ತದೆ. ನೀವು ಏನೇ ಮಾಡಿಸಿದ್ರು, ಏನು ಗೋಲ್ಡು ಡೈಮಂಡ್ ಏನು ಮಾಡಿಸಿದ್ರು ಬರದೇ ಇರತಕ್ಕಂಥ ಶೈನಿಂಗ್ ಇದರಲ್ಲಿ ಬರ್ತದೆ. ಪ್ರಯೋಗ ಮಾಡಿ ನೋಡಿ. ನಿಮ್ಮ ಸಮಸ್ಯೆಗೆ ಪರಿಹಾರ ಬಂತು ಅಂದರೆ ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಹೀಗೆ ಚರ್ಮ ಗ್ಲೋ ಆಗಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಅದು ಆಂತರಿಕವಾಗಿಯೂ ಕೂಡ ಹೆಲ್ಪ್ ಮಾಡ್ತದೆ, ಬಾಹ್ಯ ಲೇಪನದಲ್ಲೂ ಕೂಡ ಹೆಲ್ಪ್ ಮಾಡ್ತದೆ. ಅದಷ್ಟೇ ಅಲ್ಲದೆ ಯಾರಿಗೆಲ್ಲ ಈ ಏನಾಗಿರುತ್ತೆ, ನಿಮೋನಿಯಾ ಮತ್ತು TB ಸಮಸ್ಯೆಯಿಂದ ತುಂಬ ವೀಕ್ನೆಸ್ ಬಂದಿರ್ತದೆ, ಅಂಥವರು ಸಹ ಇದನ್ನು ನಾವು ಸೇವನೆ ಮಾಡೋದ್ರಿಂದ, ಹಾಲು ಮತ್ತು ಜೇನುತುಪ್ಪದೊಟ್ಟಿಗೆ ಸ್ವಲ್ಪ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಸೇವನೆ ಮಾಡೋದ್ರಿಂದ ಅದರಲ್ಲಿ ತುಂಬ ಉಪಯೋಗ ಆಗುತ್ತೆ. ಅದಷ್ಟೇ ಅಲ್ಲದೆ ಹಾಲು ಜೇನಿನ ಸೇವನೆಯಿಂದಾಗಿ ನಮ್ಮ ಕೂದಲು ಹೆಚ್ಚಾಗಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ. ಅದಷ್ಟೇ ಅಲ್ಲದೆ ಗಂಟ್ಲಲ್ಲಾಗುವ ಇನ್ಫೆಕ್ಷನ್ಗಳು ಭಾಳ ಬೇಗ ಕಮ್ಮಿ ಆಗ್ತವೆ. ಹೃದಯಕ್ಕೆ ಭಾಳ ಒಳ್ಳೆಯದು, ಹೃದಯದ ಆರೋಗ್ಯವನ್ನು ಅದು ಗಟ್ಟಿಯಾಗಿಡ್ತದೆ. ಪಲ್ಪಿಟೇಷನ್ ಹೆಚ್ಚಾಗೋದು ಮತ್ತು ಭಯ, ಗಾಬರಿ, ಆತಂಕ, ಉನ್ಮಾದ ಇಂಥ ಎಲ್ಲ ಸಮಸ್ಯೆಗಳು ಕೂಡ ಇದು ಭಾಳ ಒಳ್ಳೆಯ ಟಾನಿಕ್ ಆಗಿ ಕೆಲಸ ಮಾಡ್ತದೆ. ಶ್ವಾಸಕೋಶದ ಸದೃಢತೆಯನ್ನು ಹೆಚ್ಚು ಮಾಡುತ್ತೆ. ಅದಷ್ಟೇ ಅಲ್ಲದೆ ಜೀರ್ಣಶಕ್ತಿಗೆ ಕೂಡ ಒಳ್ಳೆಯದು, ಲಿವರನ್ನು ಕೂಡ ಕ್ಲೀನ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಅದಷ್ಟೇ ಅಲ್ಲದೆ ಇದು ನಮ್ಮ ಕರುಳಿನ ಬಲವನ್ನು ಹೆಚ್ಚಿಸುತ್ತೆ. ಕರುಳಿನಲ್ಲಿ ಗಟ್ಟಿ ಬ್ಯಾಕ್ಟೀರಿಯಾಗಳ ಒಂದು ಶಕ್ತಿಯನ್ನು ಇದು ವೃದ್ಧಿಗೊಳಿಸಿ ಜೀರ್ಣಶಕ್ತಿಯನ್ನು ಇದು ಗಟ್ಟಿಗೊಳಿಸುತ್ತೆ. ಹಾಗೆ ಮಾಂಸಖಂಡಗಳ ಜೊತೆಗೆ ಎಲುಬುಗಳಿಗೂ ಕೂಡ ಶಕ್ತಿಯನ್ನು ತುಂಬುತ್ತದೆ. ಬೋನ್ ಡೆನ್ಸಿಟಿಯನ್ನು ಇದು ಹೆಚ್ಚು ಮಾಡ್ತದೆ. ಇದಿಷ್ಟು ಹಾಲು ಮತ್ತು ಜೇನಿನ ಪ್ರಯೋಗದಿಂದ ಆಗುವ ಆರೋಗ್ಯದ ಲಾಭಗಳು. ಅದಷ್ಟೇ ಅಲ್ಲದೆ ಇದು ನಮ್ಮ ಮಕ್ಕಳಲ್ಲಿ ಇಮ್ಯುನಿಟಿಯನ್ನು ಕೂಡ ಹೆಚ್ಚಿಸುತ್ತೆ. ಅದಕ್ಕಾಗಿ ಇದನ್ನು ಪ್ರಯೋಗ ಮಾಡ್ಬೋದು. ಹಾಲು, ಪ್ಯಾಕೆಟ್ ಹಾಲು ಒಳ್ಳೆಯದಲ್ಲ. ಹಸುವಿನ ಹಾಲು ಮತ್ತು ಮೇಕೆ ಹಾಲು ಸಹ ಉಪಯೋಗ ಮಾಡ್ಬೋದು. ಕುರಿ ಹಾಲು, ಆಡಿನ ಹಾಲು ಮತ್ತು ಕುರಿ ಹಾಲು ನೀವು ಉಪಯೋಗ ಮಾಡ್ಬೋದು. ನಾಟಿ ಹಸುವಿನ ಹಾಲಿದ್ರೆ ಭಾಳ ಒಳ್ಳೆಯದು. ತುಂಬ ಫಿಸಿಕಲ್ ವರ್ಕ್ ಮಾಡೋರು ಎಮ್ಮೆ ಹಾಲು ಸಹ ಬಳಸ್ಬೋದು. ಜರ್ಸಿ ಹಸುವಿನ ಹಾಲು ಅಷ್ಟೊಂದು ಒಳ್ಳೆಯದಲ್ಲ. ಮತ್ತು ಪ್ಯಾಕೆಟ್ ಹಾಲು ಅಂದರೆ ಅದರಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದಕ್ಕಾಗಿ ನಿಮಗೆ ಒರಿಜಿನಲ್ ನಿಮ್ಮ ಹತ್ರನೇ ಹಸು, ಎಮ್ಮೆ ಇಂಥ ದನಗಳಿದ್ದರೆ ಅದನ್ನು ಕರೆದಿರೋ ಹಾಲನ್ನು ಬಳಸೋದು ಭಾಳ ಉತ್ತಮ, ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ತಮಗೆ ಇಷ್ಟ ಆದಲ್ಲಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಂದರೆ ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ರೋಗ ಬಂದ ಮೇಲೆ ಒದ್ದಾಡೋದಕ್ಕಿಂತ ರೋಗವೇ ಬರದಂತೆ 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕೋದು ಹೇಗೆ ಅನ್ನುವುದನ್ನು ಆ ಶಿಬಿರದಲ್ಲಿ ನಾವು ತಿಳಿಸ್ಕೊಡ್ತೇವೆ. ಆರೋಗ್ಯ ಜ್ಞಾನವೇ 100 ವರ್ಷ ಆರೋಗ್ಯವಾಗಿ ಬದುಕಲಿಕ್ಕೆ ಒಳ್ಳೆಯ ಔಷಧಿ. ಆರೋಗ್ಯ ಜ್ಞಾನ ಇದ್ದರೆ ಸಾಕು, ನಾವು ಆರೋಗ್ಯವಂತರಾಗಿ ಬದುಕ್ತೇವೆ. ಔಷಧಿಗಳಿಂದ, ಆಸ್ಪತ್ರೆಗಳಿಂದ ಆರೋಗ್ಯ ಅಲ್ಲ, ಆರೋಗ್ಯ ಜ್ಞಾನವಿದ್ದರೆ ಮಾತ್ರ ಆರೋಗ್ಯದಿಂದ ಬದುಕೋದು ಸಾಧ್ಯ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ತಿಳಿಸಿದ್ದಾರೆ. ಹೆಲ್ತ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಉದ್ದೇಶಕ್ಕಾಗಿ ಗಾಂಧೀಜಿಯವರ ಕನಸನ್ನು ನನಸು ಮಾಡೋ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡೋಣ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.